ದೊಡ್ಡ ದೊಡ್ಡ ಸಿನಿಮಾ ತಾರೆಯರು, ಕ್ರೀಡಾಪಟುಗಳು, ಗಾಯಕರು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದುವುದು, ಅವರ ಪ್ರತಿಮೆಗಳು, ಫ್ಲೆಕ್ಸ್ಗಳು, ಜಯಘೋಷಗಳು ಎಲ್ಲೆಡೆ ರಾರಾಜಿಸುವುದು ಸರ್ವೇ ಸಾಮಾನ್ಯ. ಆದರೆ ಸುಮಾರು 400 ವರ್ಷಗಳ ಹಿಂದೆಯೇ ಆಳಿ ಮರೆಯಾದ ರಾಜನೊಬ್ಬನನ್ನ ಜನ ಇವತ್ತಿಗೂ ನೆನಪಿಟ್ಟುಕೊಂಡಿದ್ದಾರೆ. ಎಲ್ಲೆಲ್ಲೂ ಅವರ ಪ್ರತಿಭೆಗಳು ನಿಂತಿದ್ದಾವೆ, ಜಯಘೋಷಗಳು ಮೊಳಗ್ತಾವೆ ಅಂದ್ರೆ ಆ ವ್ಯಕ್ತಿ ಏನೋ ದೊಡ್ಡದಾಗಿ ಸಾಧಿಸಿರ್ಬೇಕಲ್ವಾ? ಹಾಗಾದ್ರೆ ಆ ವ್ಯಕ್ತಿ ಯಾರು? ಜನ ಇಂದಿಗೂ ಅವರನ್ನ ಇಷ್ಟು ಪ್ರೀತಿಸೋದಕ್ಕೆ, ಆರಾಧಿಸೋದಕ್ಕೆ ಕಾರಣವೇನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಛತ್ರಪತಿ ಶಿವಾಜಿ ಮಹಾರಾಜರು ಮೈಮನಗಳನ್ನ ರೋಮಾಂಚನಗೊಳಿಸುವ ಹೆಸರು ಇದು. ಮೊಘಲರ ಅಟ್ಟಹಾಸವನ್ನ ಮೆಟ್ಟಿ ಸದೃಢ ಮರಾಠ ಸಾಮ್ರಾಜ್ಯವನ್ನ ಕಟ್ಟಿದ ಪ್ರಬಲ ಹಿಂದೂ ಸಾಮ್ರಾಟ ಇವರು 1630 ಫೆಬ್ರವರಿ 19ರಂದು ಮಹಾರಾಷ್ಟ್ರದ ಪುಣೆಯ ಬಳಿಯ ಜನ್ನರ್ ನಗರದ ಶಿವನೇರಿ ಕೋಟೆಯಲ್ಲಿ ಶಹಾಜಿ ಮತ್ತು ಜೀಜಾಬಾಯಿಯ ಮಗನಾಗಿ ಜನಿಸ್ತಾರೆ. ಇವರ ತಾಯಿ ಮತ್ತು ತಂದೆ ತಾವು ಶಿವೆ ಎಂದು ಆರಾಧಿಸುತ್ತಿದ್ದ ಪಾರ್ವತಿ ದೇವಿಯ ಹೆಸರನ್ನ ತಮ್ಮ ಮಗನಿಗೆ ಶಿವಾಜಿ ಎಂದು ನಾಮಕರಣ ಮಾಡ್ತಾರೆ. ತಾಯಿ ಜೀಜಾಬಾಯಿ ಇವರ ಮೊದಲ ಗುರುವಾಗಿರ್ತಾರೆ. ಬಾಲ್ಯದಲ್ಲಿಯೇ ಇವರಿಗೆ ಜೀವನ ಮೌಲ್ಯಗಳು, ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬುದನ್ನ ತಾಯಿ ಕಲಿಸಿಕೊಟ್ಟಿರ್ತಾರೆ. ತನ್ನ 12ನೇ ವಯಸ್ಸಿನವರೆಗೂ ಈಗಿನ ಬೆಂಗಳೂರಿನಲ್ಲಿ ವಾಸವಿದ್ದ ಶಿವಾಜಿಗೆ ಅಣ್ಣ ಸಾಂಬಾಜಿ ಆರಂಭಿಕ ಶಿಕ್ಷಣವನ್ನು ನೀಡ್ತಾರೆ. ಅಲ್ಲಿಂದ ಶಿವನೇರಿ ದುರ್ಗಕ್ಕೆ ಹಿಂದಿರುಗಿದ ಶಿವಾಜಿಗೆ ದಾದಾಜಿ ಕೊಂಡದೇವ ಕತ್ತಿವರಸೆ, ಕುದುರೆ ಸವಾರಿಯ ಜೊತೆಗೆ ಇನ್ನಿತರ ಯುದ್ಧ ಕಲೆಗಳನ್ನ ಕರಗತ ಮಾಡಿಸ್ತಾರೆ. ಇನ್ನು ಶಿವಾಜಿಯ ತಂದೆ ಶಹಾಜಿ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕರು ಹೌದು. ಉತ್ತಮ ಆಡಳಿತಗಾರರಾಗಿದ್ದ ಶಹಾಜಿ ತನ್ನ ಮಗನಿಗೆ ರಾಜನೀತಿ ಮತ್ತು ಆಡಳಿತ ತಂತ್ರಗಳ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾರೆ. ಶಹಾಜಿಯ ವೈಭವಯುತವಾದ ಆಡಳಿತವನ್ನು ಸಹಿಸದ ಕೆಲವರು ಮೊಘಲರಿಗೆ ತಿಳಿಸಿ ಮೊಘಲರು ಆಗಿನ ಆದಿಲ್ ಶಾಗಳ ಜೊತೆಗೆ ಸೇರಿ ಶಹಾಜಿಯ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಶಹಾಜಿಯ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ ನಂತರ ಅವರನ್ನ ಸಾಮ್ರಾಜ್ಯವನ್ನು ತೊರೆದು ಬೆಂಗಳೂರಿಗೆ ಹೊರಡುವಂತೆ ಆದೇಶಿಸಲಾಗುತ್ತೆ. ನಂತರ ಶಹಾಜಿ ತನ್ನ ಊರಾದ ಪುಣೆಯನ್ನು ತಾನು ನಿರ್ಗಮಿಸಿದ ಮೇಲೆ ತನ್ನವರೇ ಆಳಬೇಕೆಂಬ ಒಪ್ಪಂದವನ್ನ ಮೊಘಲರೊಂದಿಗೆ ಮಾಡಿಕೊಂಡು ತನ್ನ ಪತ್ನಿ ಜೀಜಾಬಾಯಿಗೆ ಅಧಿಕಾರವನ್ನು ಹಸ್ತಾಂತರಿಸುತ್ತಾರೆ. ತನ್ನ ಖಡ್ಗವನ್ನ ತನ್ನ ಮಗನಾದ ಶಿವಾಜಿಯ ಕೈಯಲ್ಲಿಟ್ಟು ಹೊರಡ್ತಾರೆ. ಈಗ ಶಿವಾಜಿ ತನ್ನ ಕಿರಿಯ ವಯಸ್ಸಿನಲ್ಲಿಯೇ ಮರಾಠ ಸಾಮ್ರಾಜ್ಯದ ಜವಾಬ್ದಾರಿಯನ್ನು ಹೊರತಾರೆ. ಅಲ್ಲಿಂದ ಶಿವಾಜಿ ಯುದ್ಧ ಕಲೆಗಳಲ್ಲಿ ನಿಪುಣನಾಗುವತ್ತ ತನ್ನ ಸಂಪೂರ್ಣ ಚಿತ್ತವನ್ನು ಹರಿಸ್ತಾರೆ. ಮರಾಠ ಸಾಮ್ರಾಜ್ಯವನ್ನ ಶತ್ರುಗಳಿಂದ ಹಿಂಪಡೆದು ಅದನ್ನ ವಿಸ್ತರಿಸಬೇಕೆಂಬ ಆಲೋಚನೆಯನ್ನ ನಡೆಸಿ ತನ್ನ 19ನೇ ವಯಸ್ಸಿನಲ್ಲಿಯೇ ಬಿಜಾಪುರದ ಆದಿಲ್ ಶಾ ದೊರೆಗಳ ಜೊತೆಗೆ ಯುದ್ಧವನ್ನ ಮಾಡಿ ಆ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾರೆ. ಮುಂದಿನ 3 ವರ್ಷಗಳಲ್ಲಿ ಸುತ್ತಮುತ್ತಲಿನ ಹಲವು ಪ್ರಾಂತ್ಯಗಳನ್ನು ಗೆದ್ದು ತನ್ನ ತಂದೆ ಆಳಿದ್ದ ಪುಣೆಯನ್ನ ಸಂಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಳ್ತಾರೆ. ಇಲ್ಲಿಂದ ಶಿವಾಜಿಯ ಏಳಿಗೆಯನ್ನ ಕಂಡು ಆದಿಲ್ ಶಾ ಚಿಂತಾಕ್ರಾಂತನಾಗ್ತಾನೆ. ಈ ಹಂತದಲ್ಲಿ ಶಿವಾಜಿಯನ್ನ ಕುಗ್ಗಿಸೋದಕ್ಕೆ ಆದಿಲ್ ಶಾನಿಗಿದ್ದ ಒಂದೇ ಒಂದು ದಾರಿ ಬೆಂಗಳೂರಿನಲ್ಲಿದ್ದ ಶಿವಾಜಿಯ ತಂದೆ ಶಹಾಜಿಯ ಬಂಧನ. ಶಹಾಜಿಯನ್ನ ಬಂಧಿಸಿ ಶಿವಾಜಿ ಮತ್ತವರ ಸಹೋದರನನ್ನ ಬಂಧಿಸೋಕೆ ಸೈನ್ಯವನ್ನ ಕಳಿಸ್ತಾನೆ. ಆದರೆ ಇವರನ್ನು ಬಂಧಿಸಲು ಬಂದಿದ್ದ ಸೈನ್ಯವನ್ನ ಶಿವಾಜಿ ಸಹೋದರರು ಹಿಮ್ಮೆಟ್ಟಿಸುತ್ತಾರೆ. ಹಾಗೆ ತಮ್ಮ ತಂದೆಯನ್ನು ಕೂಡ ಬಂಧನ ಮುಕ್ತಗೊಳಿಸುತ್ತಾರೆ. ಶಿವಾಜಿಯ ಕುಟುಂಬವನ್ನ ಬಂಧಿಸುವಲ್ಲಿ ವಿಫಲನಾದ ಆದಿಲ್ ಶಾ ಹಾಸ್ಖಾನ್ ಎಂಬ ಶಕ್ತಿಶಾಲಿ ಯೋಧನನ್ನ ಶಿವಾಜಿಯ ಮೇಲೆ ಆಕ್ರಮಣ ಮಾಡಿ ಅವನನ್ನ ಸೋಲಿಸುವಂತೆ ಆದೇಶ ಮಾಡ್ತಾನೆ. ಶಿವಾಜಿಯ ಗೆರಿಲ್ಲಾ ಯುದ್ಧ ನಿಪುಣತೆಯ ಮುಂದೆ ತಾನು ಗೆಲ್ಲಲಾರೆ ಎಂದು ತಿಳಿದು ಖಾನ್ ನೇರವಾಗಿ ಎದುರಿಸುವ ಯೋಚನೆಯನ್ನ ಮಾಡ್ತಾನೆ. ನಂತರ ಶಿವಾಜಿಯನ್ನ ಕೆಣಕಲೆಂದೇ ಅವರ ಇಷ್ಟದ ದೈವವಾದ ಭವಾನಿ ದೇಗುಲವನ್ನ ಆಕ್ರಮಿಸುವುದರ ಮೂಲಕ ಶಿವಾಜಿಗೆ ಯುದ್ಧಾಹ್ವಾನವನ್ನು ನೀಡ್ತಾನೆ. ಅವನ ಆಹ್ವಾನವನ್ನ ನಿರಾಕರಿಸಿದ ಶಿವಾಜಿ ರಾಜಿ ಒಪ್ಪಂದಕ್ಕೆ ಮುಂದಾಗ್ತಾರೆ. ರಾಜಿ ಒಪ್ಪಂದದ ಸಭೆಗೆ ಆಗಮಿಸುವ ಮೊದಲೇ ಖಾನ್ನ ಕುತಂತ್ರ ಬುದ್ಧಿಗಳ ಬಗ್ಗೆ ಅರಿತಿದ್ದ ಶಿವಾಜಿ ತನ್ನ ರಕ್ಷಣೆಗೆ ಬೇಕಾದ ವಸ್ತುಗಳನ್ನ ಸಿದ್ಧಪಡಿಸಿಕೊಂಡೇ ಬಂದಿರ್ತಾರೆ. ಸುಭದ್ರವಾದ ಎದಕವಚವನ್ನ ಧರಿಸಿ ವ್ಯಾಘ್ರನಕ ಅಂದ್ರೆ ಹುಲಿ ಉಗುರಿನ ಕಬ್ಬಿಣದ ಆಯುಧವನ್ನ ಕೂಡ ತನ್ನೊಂದಿಗಿರಿಸಿಕೊಂಡಿರ್ತಾರೆ. ಅವರು ಊಹೆ ಮಾಡಿದಂತೆ ಮೊದಲಿಗೆ ಸಂತೋಷದಿಂದಲೇ ಶಿವಾಜಿಯನ್ನ ಬರಮಾಡಿಕೊಂಡ ಖಾನ್ ಆಲಂಗಿಸುವ ನೆಪ ಮಾಡಿಕೊಂಡು ತನ್ನ ಬಳಿಯಿದ್ದ ಕತ್ತಿಯಿಂದ ಶಿವಾಜಿಯ ಮೇಲೆ ಆಕ್ರಮಣ ಮಾಡುವ ವೇಳೆಗೆ ತನ್ನಲ್ಲಿರಿಸಿಕೊಂಡಿದ್ದ ವ್ಯಾಘ್ರನಕದಿಂದ ಅವನ ಎದೆಯನ್ನು ಸೀಳಿ ಕೊಂದು ಬಿಡ್ತಾರೆ. ಈ ಘಟನೆಯಿಂದಾಗಿ ಶಿವಾಜಿಯ ಹೆಸರು ಮತ್ತು ಶೌರ್ಯದ ಪರಿಚಯ ಇಡೀ ಮಹಾರಾಷ್ಟ್ರವನ್ನು ಆವರಿಸುತ್ತೆ. ಏಳಿಗೆಯನ್ನ ಸಹಿಸದ ಬಿಜಾಪುರದ ಸುಲ್ತಾನರು
ಆಫ್ಘಾನ್ ಮೂಲದ ಕೆಲವು ಯುದ್ಧ ನಿಪುಣ ಯೋಧರನ್ನ ಕರೆಸಿ ಶಿವಾಜಿಯ ಮೇಲೆ ದಾಳಿ ಮಾಡಿಸ್ತಾರೆ. ಆದರೆ ಇದಕ್ಕೆ ಕುಗ್ಗದ ಶಿವಾಜಿ ತನ್ನ ಸೇನಾ ಬಲದಿಂದ ಆಫ್ಘಾನ್ ಸೇನೆಯನ್ನ ಹಿಮ್ಮೆಟ್ಟಿಸ್ತಾರೆ. ಈ ಕದನದ ನಂತರ ಶಿವಾಜಿಯ ಹೆಸರು ದೇಶದಾದ್ಯಂತ ಪ್ರಚಲಿತಕ್ಕೆ ಬರುತ್ತೆ. ಹಿಂದೂಗಳ ಧೀಮಂತ ನಾಯಕನಾಗಿ ಶಿವಾಜಿ ಹೊರಹೊಮ್ಮುತ್ತಾರೆ. ಶಿವಾಜಿ ಒಬ್ಬ ಉತ್ತಮ ಯೋಧನಲ್ಲದೆ ಒಬ್ಬ ಉತ್ತಮ ಆಡಳಿತಗಾರನೂ ಹೌದು. ತನ್ನ ಪ್ರಜೆಗಳಿಗೆ ಹೋರಾಟದ ಕಿಚ್ಚನ್ನ ಹಚ್ಚಿ ತನ್ನ ತಂದೆಯ ಕಾಲದಲ್ಲಿ 2000ದಲ್ಲಿದ್ದ ಮರಾಠ ಸೇನಾ ಬಲವನ್ನ 2,00,000ದವರೆಗೂ ಹೆಚ್ಚಿಸ್ತಾರೆ. ನಂತರ 1660ರಲ್ಲಿ ಮೊಘಲರ ಅರಸನಾಗಿದ್ದ ಔರಂಗಜೇಬ ತನ್ನ ಸೇನಾಧಿಕಾರಿಯಾದ ಶೈಸ್ತಾ ಖಾನ್ ಎಂಬುವನಿಗೆ 1.5 ಲಕ್ಷ ಸೈನಿಕರ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ನೀಡಿ ಶಿವಾಜಿಯ ಮೇಲೆ ದಾಳಿ ಮಾಡುವಂತೆ ಕಳಿಸ್ತಾನೆ. ಶೈಸ್ತಾ ಖಾನನ ಸದೃಢ ಸೇನೆ ಶಿವಾಜಿಯ ಸಾಮ್ರಾಜ್ಯದ ಮೇಲೆ ದಾಳಿಯನ್ನು ಮಾಡುತ್ತೆ. ಆದರೆ ಶಕ್ತಿಶಾಲಿಯಾಗಿದ್ದ ಶೈಸ್ತಾ ಖಾನನ ಸೇನೆಯ ಎದುರು ಶಿವಾಜಿಯ ಸೇನೆ ಪರಾಭವಗೊಳ್ಳುತ್ತೆ. ಪುಣೆಯನ್ನ ಆಕ್ರಮಿಸಿದ ಶೈಸ್ತಾ ಖಾನನ ಸೇನೆ ಶಿವಾಜಿಯನ್ನ ಹಿಮ್ಮೆಟ್ಟಿಸುತ್ತೆ. ಇಲ್ಲಿಂದ 3 ವರ್ಷಗಳ ಕಾಲ ತನ್ನ ಸಾಮ್ರಾಜ್ಯದಿಂದ ದೂರ ಉಳಿಯುವಂತ ಪರಿಸ್ಥಿತಿ ಶಿವಾಜಿಗೆ ಎದುರಾಗುತ್ತೆ. ಒಮ್ಮೆ ಶಿವಾಜಿ ಮಾರುವೇಷದಲ್ಲಿ ಶೈಸ್ತಾ ಖಾನನ ಅರಮನೆಯನ್ನ ಹೊಕ್ಕಿ ಅವನನ್ನ ಕೊಲ್ಲುವ ಪ್ರಯತ್ನ ಮಾಡಿದರು. ಆದರೆ ಆ ಪ್ರಯತ್ನದಲ್ಲಿ ಶಿವಾಜಿ ವಿಫಲವಾಗ್ತಾರೆ. ಶೈಸ್ತಾ ಖಾನ್ ಪಾರಾಗಿ ಬಿಡ್ತಾನೆ. ನಂತರ ಶಿವಾಜಿ ತನ್ನ ಸಾಮ್ರಾಜ್ಯವನ್ನ ಮರಳಿ ಪಡಿತಾರೆ. ಅಲ್ಲಿಂದ ಶಿವಾಜಿ ಮೊಘಲರ ಮುಖ್ಯ ವ್ಯಾವಹಾರಿಕ ನಗರವಾಗಿದ್ದ ಸೂರತ್ತನ್ನ ಆಕ್ರಮಿಸಿಕೊಂಡು ಇಲ್ಲಿದ್ದ ಮೊಘಲರ ನಗನಾಣ್ಯಗಳು, ಶಸ್ತ್ರಾಸ್ತ್ರಗಳು, ಅಪಾರ ಸಂಪತ್ತನ್ನ ತನ್ನ ವಶಕ್ಕೆ ಪಡೆದುಕೊಳ್ತಾರೆ. ನಂತರ ಬಿಜಾಪುರದಲ್ಲಿ ಆಳುತ್ತಿದ್ದ ಸುಲ್ತಾನರ ಮೇಲೆ ದಾಳಿಯನ್ನ ಮಾಡಿ ಒಂದಷ್ಟು ಪ್ರದೇಶಗಳನ್ನ ಆಕ್ರಮಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗ್ತಾರೆ. ತನ್ನ ಸೇನಾ ಬಲವನ್ನ ವೃದ್ಧಿಸಿಕೊಳ್ಳುತ್ತಾ ಮೇಲಿಂದ ಮೇಲೆ ಆಕ್ರಮಣಗಳನ್ನು ಮಾಡುತ್ತಾ ಹೋದ ಶಿವಾಜಿಯ ಮೇಲೆ ಔರಂಗಜೇಬ ಉರಿದು ಬೀಳ್ತಾ ಇರ್ತಾನೆ. ನಂತರ ಔರಂಗಜೇಬ ಕಳಿಸಿದ ರಾಜ ಜಯಸಿಂಗ್ನೊಂದಿಗೆ ಶಿವಾಜಿ ಇನ್ನು ಕೆಲ ಕಾಲದವರೆಗೆ ಔರಂಗಜೇಬನ ತಂಟೆಗೆ ಹೋಗುವುದಿಲ್ಲ ಎಂಬ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅಲ್ಲದೆ ಔರಂಗಜೇಬನ ಸೇನೆಯ ಪರವಾಗಿ ಯುದ್ಧಗಳಲ್ಲಿ ಹೋರಾಡುವ ಮಾತನ್ನು ಕೂಡ ನೀಡ್ತಾರೆ. ಆದರೆ ಈ ಮಹತ್ವವಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಇದ್ದ ಕಾರಣವೇ ಬೇರೆ. ಶತ್ರುಗಳನ್ನ ಗೆದ್ದು ಸೋಲಿಸುವ ಸಿದ್ಧಾಂತ ಶಿವಾಜಿಯದು. ನಂತರದಲ್ಲಿ ಔರಂಗಜೇಬ ಶಿವಾಜಿಯನ್ನ ತನ್ನ ಸೇನೆಗೆ ಮುಖ್ಯ ಸೇನಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾನೆ. 1666ರಲ್ಲಿ ಔರಂಗಜೇಬ ತನ್ನ ಹುಟ್ಟುಹಬ್ಬದ ಸಲುವಾಗಿ ಶಿವಾಜಿ ಮತ್ತು ಅವರ ಮಗನನ್ನ ಆಹ್ವಾನಿಸ್ತಾನೆ. ಅವರ ಆಹ್ವಾನಕ್ಕೆ ಬೆಲೆ ಕೊಟ್ಟು ಬಂದ ಶಿವಾಜಿ ಮತ್ತು ಅವರ ಮಗನನ್ನ ಔರಂಗಜೇಬ ಸಭಿಕರ ಮುಂದೆಯೇ ಅವಮಾನಿಸ್ತಾನೆ. ಈ ಅವಮಾನವನ್ನ ಸಹಿಸದೆ ಅಲ್ಲಿಂದ ಹೊರನಡೆದ ಶಿವಾಜಿಯನ್ನ ಸೈನಿಕರು ಬಂಧಿಸ್ತಾರೆ. ಇಲ್ಲಿಗೆ ಔರಂಗಜೇಬ ಅಂದುಕೊಂಡ ಕೆಲಸ ಮುಗಿದು ಹೋಗುತ್ತೆ. ಇಲ್ಲಿಂದ ಸುಮಾರು 6 ತಿಂಗಳವರೆಗೆ ಶಿವಾಜಿ ಮತ್ತು ಅವರ ಮಗ ಸೆರೆವಾಸದಲ್ಲಿರಬೇಕಾಗತ್ತೆ. ಆದರೆ ಸಮಯೋಚಿತ ಸಾಹಸಗಳಲ್ಲಿ ನಿಪುಣರಾಗಿದ್ದ ಚಾಣಾಕ್ಷ ಶಿವಾಜಿ ಸೆರೆಮನೆಯಿಂದ ಹಣ್ಣಿನ ಬುಟ್ಟಿಗಳಲ್ಲಿ ಕುಳಿತು ಮಗನೊಂದಿಗೆ ಪಾರಾಗಿ ಬಿಡ್ತಾರೆ. ಮುಂದಿನ 2 ವರ್ಷ ತಟಸ್ಥವಾಗಿದ್ದ ಶಿವಾಜಿಯನ್ನ ಆಗಾಗ ಔರಂಗಜೇಬ ಕೆಣಕ್ತಾ ಇರ್ತಾನೆ. 1669-70ರಲ್ಲಿ ಯುದ್ಧಕ್ಕೆ ಸಂಪೂರ್ಣ ಸನ್ನದ್ಧರಾದ ಶಿವಾಜಿ ಮೊಘಲರ ಮೇಲೆ ಭೀಕರ ದಾಳಿಯನ್ನ ಮಾಡಿ ಅವರ ಸೇನೆಯನ್ನ ನಿರ್ನಾಮ ಮಾಡುವುದರ ಜೊತೆಗೆ ಮೊಘಲ್ ಆಕ್ರಮಿತ ಪ್ರದೇಶಗಳನ್ನ ತನ್ನ ಕೈವಶ ಮಾಡಿಕೊಳ್ತಾರೆ. ಈ ಶೌರ್ಯ ಪರಾಕ್ರಮಗಳನ್ನು ಮೆಚ್ಚಿ 1672ರಲ್ಲಿ ಶಿವಾಜಿಗೆ ರಾಯಗಢದಲ್ಲಿ ಛತ್ರಪತಿ ಎಂಬ ಬಿರುದನ್ನು ನೀಡಿ ಪಟ್ಟಾಭಿಷೇಕವನ್ನು ಮಾಡಲಾಗುತ್ತೆ. ಮೊಘಲರು ಸುಲ್ತಾನರ ಸದೆಬಡಿದು ಸದೃಢ ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಿದ ಶಿವಾಜಿಯನ್ನ ಇಡೀ ಭರತಖಂಡವೇ ಕೊಂಡಾಡುತ್ತೆ. ಈ ರೀತಿಯಾಗಿ ತನ್ನ ಯುದ್ಧ ಕಲೆಗಳಿಗೆ, ಶೌರ್ಯ ಪರಾಕ್ರಮಗಳಿಗೆ ಹೆಸರುವಾಸಿಯಾಗಿದ್ದ ಮೊಘಲರ ಸುಲ್ತಾನರ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದ್ದ ಛತ್ರಪತಿ ಶಿವಾಜಿ ಮಹಾರಾಜರು 1680ರ ಏಪ್ರಿಲ್ 13ನೇ ತಾರೀಕು ತೀವ್ರ ಜ್ವರದಿಂದ ಬಳಲಿ ಸಾವನ್ನಪ್ಪಿದ ಬಗ್ಗೆ ಇತಿಹಾಸ ಹೇಳುತ್ತಾದರೂ ಇಂದಿಗೂ ಇವರ ಸಾವಿನ ಕಾರಣ ಅಸ್ಪಷ್ಟವಾಗಿಯೂ ನಿಗೂಢವಾಗಿಯೂ ಉಳಿದು ಹೋಗುತ್ತೆ. ನಮಸ್ಕಾರ.